ನಮಸ್ಕಾರ ವೀಕ್ಷಕರೇ. ಕರ್ನಾಟಕದಲ್ಲಿ ಅನುಸರಿಸುವ ಕನ್ನಡ ಪಂಚಾಂಗದಲ್ಲಿ ಶ್ರಾವಣ ಮಾಸವು ಹಿಂದೂ ಕ್ಯಾಲೆಂಡರ್ನಲ್ಲಿ 5ನೆಯ ತಿಂಗಳು. ಈ ವರ್ಷ 2024ರಲ್ಲಿ ಶ್ರಾವಣ ಮಾಸವು ಆಗಸ್ಟ್ 5ರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ 3ರಂದು ಕೊನೆಗೊಳ್ಳುತ್ತದೆ. 3ರಿಂದ ಭಾದ್ರಪದ ಮಾಸ ಆರಂಭ ಆಗ್ತಾ ಇದೆ. ಈ ಶ್ರಾವಣ ಸಮಯದಲ್ಲಿ ಆಚರಿಸಲಾಗುವ ಹಲವಾರು ಹಬ್ಬಗಳಿಂದಾಗಿ ಶ್ರಾವಣವನ್ನು ಹಿಂದೂ ಕ್ಯಾಲೆಂಡರ್ನಲ್ಲಿ ಪವಿತ್ರ ತಿಂಗಳು ಎಂದು ಪರಿಗಣಿಸಲಾಗಿದೆ. ಈ ವಿಡಿಯೋದಲ್ಲಿ ಶಿವನ ಆರಾಧನೆಗೆ ಎಷ್ಟು ಸೋಮವಾರ ಮತ್ತು ತಾಯಿ ಲಕ್ಷ್ಮೀ ಪೂಜೆಗೆ ಎಷ್ಟು ಶುಕ್ರವಾರ ಸಿಗುವುದು ಹಾಗೂ ವಿಶೇಷ ಹಬ್ಬ ದಿನಗಳು ಈ ಮಾಸದಲ್ಲಿ ಯಾವಾಗ ಬಂದಿದೆ ಎಂದು ತಿಳಿಯೋಣ. ಶ್ರಾವಣ ಮಾಸವು ಕನ್ನಡ ಪಂಚಾಂಗಗಳ ಪ್ರಕಾರ ಲಕ್ಷ್ಮೀ ಪೂಜೆಯನ್ನು ಮಾಡುವ ಪ್ರಮುಖ ತಿಂಗಳು. ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಪೂಜೆ, ಮಂಗಳಗೌರಿ ವ್ರತ, ಉಪಕರ್ಮ, ರಕ್ಷಾಬಂಧನ, ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಲ್ಲದೆ ಸೋಮವಾರದಂದು ಶಿವನ ವಿಶೇಷ ಪೂಜೆ ಮತ್ತು ಉಪವಾಸವನ್ನು ಆಚರಿಸಲಾಗುತ್ತದೆ. ಶ್ರಾವಣ ಮಾಸ ಪ್ರಮುಖ ಹಬ್ಬಗಳು: ಮಂಗಳಗೌರಿ ಪೂಜೆಯು ಶ್ರಾವಣದ ಮಂಗಳವಾರ, ಅಂದರೆ ಶ್ರಾವಣ ಮಾಸದಲ್ಲಿ ಮಂಗಳವಾರ ಮುಖ್ಯ ಆಚರಣೆಯಾಗಿದೆ. ಶ್ರಾವಣ ಮಾಸ ಶುಕ್ರವಾರ ಲಕ್ಷ್ಮೀ ಪೂಜೆ ಮತ್ತು ಶ್ರಾವಣ ಶನಿವಾರವು ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವ ಮತ್ತೊಂದು ಪ್ರಸಿದ್ಧ ಆಚರಣೆಯಾಗಿದೆ. ಇನ್ನು ಸಾಂಪ್ರದಾಯಿಕ ಕನ್ನಡ ಕ್ಯಾಲೆಂಡರ್ನಲ್ಲಿ ಮುಂದಿನ ತಿಂಗಳು ಭಾದ್ರಪದ ಮಾಸ ಆಗಿರುತ್ತದೆ. ಶ್ರಾವಣ ಮಾಸ 2024ರಲ್ಲಿ ಇತರ ಪ್ರಮುಖ ಹಬ್ಬಗಳು ಯಾವುದೆಂದರೆ: ಭಾನುವಾರ 4ರಂದು ಶ್ರಾವಣ ಅಮಾವಾಸ್ಯೆ, ಶುಕ್ರವಾರ 9ರಂದು ಆಗಸ್ಟ್ ನಾಗರ ಪಂಚಮಿ, ಶುಕ್ರವಾರ 16 ಆಗಸ್ಟ್ ಶ್ರಾವಣ ಪುತ್ರದ ಏಕಾದಶಿ, ಶುಕ್ರವಾರ 16 ಆಗಸ್ಟ್ 24ರಂದು ವರಮಹಾಲಕ್ಷ್ಮಿ ವ್ರತ, ಶುಕ್ರವಾರ 16 ಆಗಸ್ಟ್ ಸಿಂಹ ಸಂಕ್ರಾಂತಿ, ಸೋಮವಾರ 19 ಆಗಸ್ಟ್ ರಕ್ಷಾಬಂಧನ, ಸೋಮವಾರ 19ರಂದು ಶ್ರಾವಣ ಪೂರ್ಣಿಮೆ, ಗುರುವಾರ 22ರಂದು ಸಂಕಷ್ಟ ಚತುರ್ಥಿ ಇದೆ, ಸೋಮವಾರ 26 ಆಗಸ್ಟ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಗೋಕುಲಾಷ್ಟಮಿ, ಗುರುವಾರ 29 ಆಗಸ್ಟರಂದು ಅಜ ಏಕಾದಶಿ, ಭಾನುವಾರ 4 ಸೆಪ್ಟೆಂಬರ್ರಂದು ಭೀಮನ ಅಮಾವಾಸ್ಯೆ ಇದೆ. 2024 ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಯ ದಿನಗಳು ಯಾವುದೆಂದರೆ: ಶ್ರಾವಣ ರವಿವಾರ ಯಾವ ದಿನ ಬಂದಿದೆ ಎಂದು ತಿಳಿಯೋಣ. ಆಗಸ್ಟ್ 11, ಆಗಸ್ಟ್ 18, ಆಗಸ್ಟ್ 25, ಸೆಪ್ಟೆಂಬರ್ 1. ಶ್ರಾವಣ ಸೋಮವಾರ ಆಗಸ್ಟ್ 5, ಆಗಸ್ಟ್ 12, ಆಗಸ್ಟ್ 19, ಆಗಸ್ಟ್ 26, ಸೆಪ್ಟೆಂಬರ್ 2. ಒಟ್ಟು 5 ಸೋಮವಾರ ಈ ವರ್ಷ ನಮಗೆ ಸಿಗ್ತಾ ಇದೆ. ಶಿವನ ಭಕ್ತರಿಗೆ ಇದೊಂದು ಸೌಭಾಗ್ಯವೇ ಅಂತ ಹೇಳಬಹುದು. ಇನ್ನು ಶ್ರಾವಣ ಮಾಸದಲ್ಲಿ ಮಂಗಳವಾರ ಆಗಸ್ಟ್ 6, ಆಗಸ್ಟ್ 13, ಆಗಸ್ಟ್ 20, ಆಗಸ್ಟ್ 27, ಸೆಪ್ಟೆಂಬರ್ 3. ಮಂಗಳಗೌರಿ ವ್ರತ ಮಾಡುವ ಮುತ್ತೈದೆಯರು ಈಗಲೇ ಈ ದಿನವನ್ನು ಗಮನದಲ್ಲಿಟ್ಟು ತಯಾರಿಯನ್ನು ಮಾಡಿಕೊಳ್ಳಿ. ಶ್ರಾವಣ ಬುಧವಾರ ಆಗಸ್ಟ್ 7, ಆಗಸ್ಟ್ 14, ಆಗಸ್ಟ್ 21, ಆಗಸ್ಟ್ 28ರಂದು ಬಂದಿದೆ. ಶ್ರಾವಣ ಗುರುವಾರ ಆಗಸ್ಟ್ 8, ಆಗಸ್ಟ್ 15, ಆಗಸ್ಟ್ 22, ಆಗಸ್ಟ್ 29ರಂದು ಬಂದಿದೆ. ಶ್ರಾವಣ ಶುಕ್ರವಾರ ಆಗಸ್ಟ್ 9, ಆಗಸ್ಟ್ 16, ಆಗಸ್ಟ್ 23, ಆಗಸ್ಟ್ 30. ಶ್ರಾವಣ ಶುಕ್ರವಾರ ಈ ವರ್ಷ 4 ಸಿಗ್ತಾ ಇದೆ. 5 ಶುಕ್ರವಾರ ಪೂಜೆ ಮಾಡಬೇಕು ಅಂದವರು ಆಷಾಢ ಮಾಸದ ಕೊನೆಯ ಶುಕ್ರವಾರದಿಂದ ಪೂಜೆಯನ್ನು ಆರಂಭಿಸಬಹುದು. ಆಗಸ್ಟ್ 2 ಕೊನೆಯ ಶುಕ್ರವಾರವಾಗಿದೆ. ಶ್ರಾವಣ ಶನಿವಾರ ಆಗಸ್ಟ್ 10, ಆಗಸ್ಟ್ 17, ಆಗಸ್ಟ್ 24, ಆಗಸ್ಟ್ 31. ಇವಿಷ್ಟು ಶ್ರಾವಣ ಮಾಸದಲ್ಲಿ ಬರುವಂತಹ ವಿಶೇಷ ಹಬ್ಬ ದಿನಗಳು. ವೀಕ್ಷಕರೇ, ಈ ಒಂದು ಶ್ರಾವಣ ಮಾಸದಲ್ಲಿ ಪ್ರತಿದಿನವೂ ಒಂದು ವಿಶೇಷತೆ ಇದೆ. ಹಾಗಾಗಿ ಆ ವಿಶೇಷ ಮಾಹಿತಿಯನ್ನು ತಿಳಿಯೋದಕ್ಕೋಸ್ಕರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.